ವೆಲ್ಕ್ ವೆಲ್ಕಮ್ ಫ್ರೆಂಡ್ಸ್. ಇವತ್ತು ನಾವು ಮಾತಾಡೋದು ಸೂರ್ಯ ಅವ್ರದ್ದು ದ ಕಂಗುವಾ ಮೂವಿ ರಿವ್ಯೂ. ಬಿಗ್ಗೆಸ್ಟ್ ಮೂವಿ, ಹಿಂದಿ ಮತ್ತು 2D ತೆಗೆದ ಮೂವಿ ನೋಡಿನ. ಇದು ಟಿಕೆಟ್ ತೆಗೆದ ಪೈಲೆ ನನ್ನ ದಿಮಾಕ್ನಾಗ ಸ್ವಲ್ಪ ಡೌಟ್ ಇತ್ತು. ಹಿಂದಿದು ನೋಡಿದ ಮೇಲೆ ಇನ್ನೊಂದು ಸರ್ ಮತ್ತು ತೆಲುಗುದಾಗ ನೋಡೋಣ. ಈ ಸರ್ ಮೆಲ್ಲಕ್ಕೆ ಯಾಕೆ ಮಾತಾಡ್ಲತ್ತೀನಿ ಅಂದ್ರೆ, ಯಾವ್ದು ನಾವು ತಮಿಳ್ ಮೂವಿ ಬಂದ ನಾವು ಫಸ್ಟ್ ತೆಲುಗುದಾಗ ನೋಡ್ಲಿಕ್ಕೆ ಕೋಶಿಶ್ ಮಾಡ್ತೀವಿ. ಯಾಕಂದ್ರೆ ಅದೇ ಮೂವಿ ಹಿಂದಿದಾಗ ನೋಡ್ಲಿಕ್ಕೆ ಹೋದೆ ಅಂದ್ರೆ ಡಬ್ಬಿಂಗ್ ಸರಿಯಾಗಿರಲಿಲ್ಲ. ಅದು ಪಾಯಿಂಟ್ ನನಗೆ ಗೊತ್ತದು, ಓಕೆನಾ. ಬಟ್ ಇದು ಮೂವಿ ನೋಡಿದ ಮೇಲೆ ಇನ್ನೊಂದು ಸಾರಿ ತೆಲುಗುದಾಗ ನೋಡ್ಬೇಕಾ ಅಂತ ನನಗೆ ಧೈರ್ಯ ಬರಲಾಗ್ಯದ. ಅನ್ಎಕ್ಸ್ಪೆಕ್ಟೆಡ್, ನಾ ಅನ್ಕಂದಿಲ್ಲ. ಫಿಲ್ಮ್ ಡಾಕ್ಟರ್ ಶಿವಾರ ಫಿಲ್ಮ್ ಹೆಂಗೆ ರೆಡಿ ಮಾಡಿರಬೇಕು, ಒಂದು ಹಳಿ ಸ್ಟೋರಿ ಆ್ಯಂಡ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ನೀವು ತೋರಿಸ್ಲತ್ತಿರಲ್ಲ, ಇವೆಲ್ಲ ದಿಮಾಕ್ನಾಗ ಡೌಟ್ ಇತ್ತು ನನಗೆ, ಓಕೆನಾ. ಫಸ್ಟ್ ಗ್ಲಿಮ್ ಬಂದಾಗ ಸಾಲಿಡ್ ನಮಗೆ ಅನಿಸಿತಪ್ಪ. ಮತ್ತೊಂದು ಮೋಷನ್ ಪೋಸ್ಟರ್ ರಿಲೀಸ್ ಆಗಿದ್ದಲ್ಲ, ಸರ್ ಮಜಾ ಬಂತು ಅದು ಪೋಸ್ಟರ್ ನೋಡೋ ಮಟ್ಟಿಗಲ್ಲಿ. ದ ಫಸ್ಟ್ ಟೈಲರ್ ರಿಲೀಸ್ ಆಯ್ತಲ್ಲ, ಆ್ಯಾವ್ರೇಜ್ ಅಪ್ಲೈ ಇತ್ತು, ಓಕೆನಾ. ಡಿಸಪಾಯಿಂಟ್ ಆದಾಗ ಮಾಡಿದಿಲ್ಲ, ಬಟ್ ಡಬ್ಬಿಂಗ್ ನಮಗೆ ಪರ್ಫೆಕ್ಟ್ ನಮಗೆ ಅನಿಸ್ಲಿಲ್ಲ, ಓಕೆನಾ. ಸೆಕೆಂಡ್ ಒಂದು ಟೈಲರ್ ರಿಲೀಸ್ ಆಯ್ತಲ್ಲ, ಸ್ವಲ್ಪ ಡಬ್ಬಿಂಗ್ ಸರಿಯಾಗಿ ನಾವು ಪಾಯಿಂಟ್ ನಮಗಿತ್ತು. ಬಟ್ ಅದು ಕೈಂಡ್ ಶೇಪ್ಲೆ ಚಲೋ ಯೂಸ್ ಮಾಡಿದ್ರು, ಓಕೆನಾ. 1 ನಿಮಿಷ 30 ಸೆಕೆಂಡ್ ಟೈಲ್ ಒಳಗೆ ಥೋಡೆ ಶಾರ್ಟ್ ಆ್ಯಂಡ್ ಪ್ರೆಸೆಂಟೇಷನ್ ಕೊಟ್ಟರು ನೋಡಿ, ನಮಗೆ ನೋಡ್ಲಿಕ್ಕೆ ಮಜಾ ಬಂದಿತ್ತು. ಒಂದು ಮಾಸ್ ಆ್ಯಕ್ಷನ್ ಮೂವಿ ಏನೋ ಅಂತೀವಲ್ಲ, ಅದು ಟೈಲ್ ಒಳಗೆ ಕಟ್ ಶಾರ್ಟ್ಗಳು ಅಂತ ಚಲೋ ಇಟ್ಟಿರು. ಬಟ್ ಡಬ್ಬಿಂಗ್ ಇನ್ನೂ ಸರಿಯಾಗಿದ್ದಿಲ್ಲ ನನಗೆ ಆ ಟೈಲ್ ಒಳಗೆ. ಸೂರ್ಯ ವಾಯ್ಸ್ ಆಗಲಿ ಮತ್ತು ಇಲ್ಲಿ ಬಾಬಿ ದೇವಲ್ ವಾಯ್ಸ್ ಆಗಲಿ ಒಂದು ಆರ್ಟಿಫಿಷಿಯಲ್ ಅಪ್ಲೇ ವಾಯ್ಸ್ ಕೊಟ್ರ, ಓಕೆನಾ. ಆರ್ಟಿಫಿಷಿಯಲ್ ವಾಯ್ಸ್ ಕೊಟ್ರ, ಬಟ್ ಇಲ್ಲಿ ಮನುಷ್ಯನು ಡಬ್ಬಿಂಗ್ ಮಾಡ್ರ ಇಲ್ಲ ಅಂತಿಲ್ಲ. ಬಟ್ ಅದು ಮ್ಯಾಚಿಂಗ್ ನಮಗೆ ಅನ್ಸಲ್ಲ. ಇಲ್ಲಿ ಬಾಬಿ ದೇವಲ್ ವಾಯ್ಸ್ ಆಗಲಿ, ಇಲ್ಲಿ ಸೂರ್ಯ ವಾಯ್ಸ್ ಆಗಲಿ. ವೆಲ್, ಅನ್ಎಕ್ಸ್ಪೆಕ್ಟೆಡ್ ಒಂದು ಬಿಗ್ಗೆಸ್ಟ್ ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಮಾಡ್ಲಿತ್ರ ಮೇಲೂ ಇವು ಸಣ್ಣ ಸಣ್ಣ ಕೆಲಸ ನೋಡ್ಕೋಬೇಕಾಗ್ತದ. ಸೂರ್ಯ ವಾಯ್ಸ್ ಹೆಂಗೆ ಕೇಳ್ತಾರೆ ಪಬ್ಲಿಕ್ಕು, ಅದೇ ವಾಯ್ಸ್ ಅವ್ರಿಗೆ ಬೇಕು, ಬೇರೆ ಒಂದು ವಾಯ್ಸ್ ಬೇಕಾಗಿಲ್ಲ ಅವರಿಗೆ. ಬಾಬಿ ದೇವಲ್ ಅವ್ರು ಡಬ್ಬಿಂಗ್ ಮಾಡಿಲ್ಲ ನನಗೆ ಅನ್ಸೋದು. ಯಾಕಂದ್ರೆ ಹಿಂದಿದಾಗ ಅವ್ರು ಪರ್ಫೆಕ್ಟಿ ಹಿಂದಿ ಡಬ್ಬಿಂಗ್ ಅವ್ರು ಚಲೋ ಅಂತ ಮಾಡ್ತಾರೆ. ಬಟ್ ಇಲ್ಲಿ ಬಾಬಿ ದೇವಲ್ ವಾಯ್ಸ್ ನನಗೆ ಕಾಣಲಾಗಿತ್ತು, ಓಕೆನಾ. ಸ್ಟಾರ್ಟಿಂಗ್ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ನಮ್ಮ ಹೀರೋಂದು ಹೆಸರೇ ನಮ್ಗೆ ನೆನಪು ಬರಲ್ಲ, ಓಕೆನಾ. ಅವ್ನ ಹೆಸರು ಏನದ ಬಿಲ್ಕುಲ್ ನಮಗೆ ಗೊತ್ತಾಗಲ್ಲ. ಹೀರೋನ ಕ್ಯಾರೆಕ್ಟರಲ್ಲಿ, ಇಲ್ಲಿ ಯೋಗಿ ಬಾಬು ಕ್ಯಾರೆಕ್ಟರಲ್ಲಿ ನೆಗೆಸ್ಲಕ್ಕೆ ಕ್ವಶನ್ ಮಾಡ್ತಾರೆ, ಬಿಲ್ಕುಲ್ ನಾವು ನೆಗಲ್ಲ, ಓಕೆನಾ. ಡಬ್ಬಿಂಗ್ ಸಂಗಟೆ ಇಲ್ಲಿ ಲೌಡ್ ಪರ್ಫಾರ್ಮೆನ್ಸ್ ಕೊಟ್ಟರಲ್ಲ, ಚೀರಿ 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 ಮಾತಾಡ್ತಾ ನೋಡ್ರಿ, ಚೀರಿ ಚೀರಿ ಡೈಲಾಗ್ ಕೇಳ್ತಾ ನೋಡ್ರಿ. ಒಂದು ಕಡೆ ದಿಮಾಕ್ನಾಗ ಇದು ಒಳ್ಳೇತಿದ್ದು, ಓಕೆನಾ. 3 ಕ್ಯಾರೆಕ್ಟರ್ ಬಗ್ಗೆ ನಾನು ಮಾತಾಡ್ತೀನಿ, 3 ಆ್ಯಕ್ಷನ್ ಬಗ್ಗೆ ನಾನು ಮಾತಾಡ್ತೀನಿ. ಒಂದಾಗ ಡೀಟೇಲಾಗಿ ನಾವು ಮಾತಾಡೋದು ತೋರ್ಕಿದ ಪಲ್ಲಿ ವೀಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅನ್ಎಕ್ಸ್ಪೆಕ್ಟೆಡ್, ನಾ ಅನ್ಕಂದಿಲ್ಲ ಈ ಮೂವಿ ಮೇಲೆ ಇಷ್ಟುಗನ ಹಾರ್ಡ್ ವರ್ಕ್ ಆಗ್ಯದ. ಕಾಸ್ಟ್ಯೂಮ್ ಡಿಸೈನಿಂಗ್ ಆಗಲಿ, ಪ್ರೊಡ್ಯೂಸರ್ ರೊಕ್ಕ ಇಷ್ಟುಗನ ಹಾಕ್ಯಾರ, ಮೂವಿ ಇಷ್ಟುಗನ ವರ್ಸ್ ಆಗ್ಯದ ಬರ್ಲಕ್ಕೆ. ಸೂರ್ಯ ಹಾರ್ಡ್ ವರ್ಕ್ ನಮಗೆ ಕಾಣ್ಲತ್ತದ. ದೇವಿಶ್ರೀ ಪ್ರಸಾದ್ ಬ್ಯಾಕ್ಗ್ರೌಂಡ್ ಸ್ಕೋರ್ BGM ಸಾಲಿಡ್ ಕೊಟ್ರ, ಅದನ್ನು ನೋಡ್ಲಿಕ್ಕೆ ನಾವು ಮಜಾ ಬರ್ತದೆ ನಮಗೂ. ಬಟ್ ಒಂದು ಹಳಿ ಸ್ಟೋರಿ ನೀವು ತರ್ಲತ್ತೀರಿ, 1000 ವರ್ಷ ಪೈಲೇದ ಸ್ಟೋರಿ ನೀವು ತೋರಿಸ್ಲತ್ತೀರಿ, ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್. ಇಲ್ಲಿ 3 ಕ್ಯಾರೆಕ್ಟರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ಫಿಲ್ಮ್ ಡಾಕ್ಟರ್ ಶಿವಾರ ಪ್ರೊಜೆಕ್ಟ್ ಸರಿಯಾಗದ, ಓಕೆನಾ. ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ನಮಗೆ ಕಾಣ್ತದ. ಫಿಲ್ಮ್ ಪ್ರೊಡ್ಯೂಸರ್ ಇಲ್ಲಿ ರೊಕ್ಕ ಹಾಕ್ಯಾರ, ಬಿಗ್ ಸ್ಕ್ರೀನ್ನ ನೋಡೋ ಮಟ್ಟಿಗೆ VFX ವರ್ಕ್ ಆಗಲಿ, ಕಾಸ್ಟ್ಯೂಮ್ ಡಿಸೈನಿಂಗ್ ಅಲ್ಲಿ ನೋಡೋ ಮಟ್ಟಿಗೆ ಲುಕ್ ನಮಗೆ ಅನಿಸ್ತದ. ಇಲ್ಲಿ ಸೂರ್ಯ ಪರ್ಫಾರ್ಮೆನ್ಸ್ ಅಲ್ಲಿ ಹಾರ್ಡ್ ವರ್ಕ್ ಅವ್ರ ಪರ್ಫಾರ್ಮೆನ್ಸ್ ನಮಗೆ ಕಾಣ್ತದೆ ನೋಡೋ ಮಟ್ಟಿಗೆ ಇಲ್ಲಿ ಸ್ಕ್ರೀನ್ ಮೇಲೆ, ಓಕೆನಾ. ಅವ್ರ ಪರ್ಫಾರ್ಮೆನ್ಸ್ ಮುಟ್ಟ ಸರಿಯಾಗದ, ಓಕೆನಾ ಫಿಲ್ಮ್ನಲ್ಲಿ. ಬಟ್ ಒಂದು ಸ್ಟೋರಿಗೆ ಪ್ರೆಸೆಂಟೇಷನ್ ಹೆಂಗೆ ಕೊಡಬೇಕು, ಹಳಿ ಸ್ಟೋರಿ ಹೆಂಗೆ ನೀವು ತೋರಿಸ್ಲತ್ತಿರಲ್ಲ, ಇಲ್ಲಿ ಸ್ವಲ್ಪ ನನಗೆ ಮಿಸ್ಸಿಂಗ್ ಅನಿಸುತ್ತೆ, ಓಕೆನಾ. 1000 ವರ್ಷ ಹಳಿ ಸ್ಟೋರಿ ತೋರಿಸ್ಮೇಲತ್ತಿರ ಮೇಲೆ ಒಂದು ಇಮೋಷ್ನಲ್ ಬಾಂಡಿಂಗ್ ಕನೆಕ್ಟ್ ಆಗಬೇಕು. ಅದು ಹಿಸ್ಟ್ರಿ ಬೇಕು, ಚಲೋ ಪಾಯಿಂಟ್ ಡೀಟೇಲಾಗಿ ತೋರಿಸ್ಬೇಕು. 5 ದೀಪ ಬಗ್ಗೆ ನೀವು ಮಾತಾಡ್ರಿ, ಓಕೆನಾ. ಒಂದು ಅಡವಿದಾಗ 5 ದೀಪಗಳವ, ಬೇರೆ ಬೇರೆ ಗ್ರೂಪ್ಗಳವ. ಒಂದು ರಕ್ತ ಗ್ರೂಪ್ ಅದ, ಒಂದು ಕಂಗ್ವಾ ಗ್ರೂಪ್ ಅದ, ಏನು ಬೇರೆ ಬೇರೆ ಬ್ರಿಟಿಷ್ನು ಗ್ರೂಪ್ ಅದ. ಇಲ್ಲಿ ಅಲ್ಲಿ ತೋರಿಸಿರಲ್ಲ ಶಿಪ್ ಒಳಗಂತ. ಇನ್ನೊಂದು 3 ಕ್ಯಾರೆಕ್ಟರ್ ಬಗ್ಗೆ ನಾನು ಮಾತಾಡ್ತೀನಿ ಇಲ್ಲ. ಯೋಗಿ ಬಾಬು ಅಲ್ಲಿ, ಮತ್ತು ಇಲ್ಲಿ ಒಂದು ಹುಡುಗದ ಫಿಲ್ಮ್ನಲ್ಲಿ, ಮತ್ತು ಹೀರೋನಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ಸ್ಟಾರ್ಟಿಂಗ್ ಗೋವಾನಲ್ಲಿ ಯೋಗಿ ಬಾಬು ಕಾಮಿಡಿ ಮಾಡ್ಲಿಕ್ಕೆ ಕ್ವಶನ್ ಮಾಡ್ತಾನೆ, ಪಂಚ್ ಹೊಡೆಯಲಲ್ಲಿ, ಓಕೆನಾ. ಆ ಹೀರೋನಿ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಲಿಟ್ರಲಿ ಏನು ಮಾಡಿದ್ರು ಅವರು ಅಂತ ನನಗೆ ಅನಿಸಿದ್ದು. ಪೂರ ಫಿಲ್ಮ್ನಲ್ಲಿ ಏನು ಮಾಡಿದ ಅಂತ ನನಗೆ ಅನಿಸಿದ್ದು. ಲೌಡ್ ಪರ್ಫಾರ್ಮೆನ್ಸ್, ಲೌಡ್ ಡೈಲಾಗ್ ಡೆಲಿವರಿ. ಎಲ್ಲಿ ಡೈಲಾಗ್ ಇರ್ತಾವಲ್ಲ ಅಲ್ಲಿ ಚೀರಿ ಚೀರಿ ಮಾತಾಡೋದು, ಎಲ್ಲಿ ಡೈಲಾಗ್ ಇರಲಿಲ್ಲ ಅಲ್ಲಿ ಚೀರಿ ಮಾತಾಡೋದು. ಈ ಫಿಲ್ಮ್ನಲ್ಲಿ ಒಂದು ಹುಡುಗ ಅದ, ಓಕೆನಾ. ಆ ಹುಡುಗನ ಪರ್ಫಾರ್ಮೆನ್ಸ್ ಲಿಟ್ರಲಿ ಸೂರ್ಯ ಅಲ್ಲಿ, ಆ ಹುಡುಗನ ಪರ್ಫಾರ್ಮೆನ್ಸ್ ಅಲ್ಲಿ ಬಿಲ್ಕುಲ್ ಎಲ್ಲಿ ಮ್ಯಾಚ್ ಆಗಲಾಗೈತು. ಒಂದು ಬಾಂಡಿಂಗ್ ಕನೆಕ್ಟ್ ಆಗಲಾಗೈತೆ, ಒಂದು ಇಮೋಷ್ನಲ್ ಕನೆಕ್ಟ್ ಆಗಲಾಗೈತೆ. ಆ ಹುಡುಗ ಯಾವಾಗ ಸ್ಕ್ರೀನ್ ಮೇಲೆ ಬರ್ತಾನೆ ನೋಡ್ರಿ, ಇನ್ನೂ ಕ್ರಿಂಜ್ ಅನ್ಸ್ಲತ್ತೈತೆ. ಅಂದ್ರೆ ಮಜಾ ಬರ್ಲಾಗಿತ್ತು ಅವ್ನ ಕ್ಯಾರೆಕ್ಟರ್ ನೋಡೋ ಮಟ್ಟಿಗೆ. ಅಲ್ಲಿ ಇವ್ನ ಕ್ಯಾರೆಕ್ಟರ್ ಹಿಂಗೆ ಯಾಕೆ ಕೊಟ್ರ ಪಾರಂದು, ಅವ್ನು ಏನು ಸ್ಟೋರಿ ಅದ, ಯಾಕೆ ತೋರಿಸ್ಲತ್ತಾರ, ಎದುರ್ಸ್ಲಕ್ಕೆ ತೋರಿಸ್ಲತ್ತಾರ, ಏನು ಮಾಡ್ಲತ್ತನವ ಅಂತ ಈ ಥರ ನಮ್ಗೆ ಅನ್ಸ್ಲತ್ತೈತಿ. ಆ್ಯಕ್ಟಿಂಗ್ ಸರಿಯಾಗಿದ್ದಿಲ್ಲ, ಓಕೆನಾ, ಅವನ ಪಾರಂದು. ಇಲ್ಲಿ ಇದೇ ಪಾಯಿಂಟ್ ನನಗೆ ಅನಿಸಿತು. ಆ ಪಾರಂದು ಪರ್ಫಾರ್ಮೆನ್ಸ್ ನನಗೆ ಬೆಟರ್ ನನಗೆ ಅನಿಸ್ಲಿಲ್ಲ, ಓಕೆನಾ. ಅದು ಕ್ಯಾರೆಕ್ಟರ್ ಮೇಲೆ ಸ್ಟೋರಿ ಅದು, ಓಕೆ, ನಮಗೆ ಗೊತ್ತದ ಪಾಯಿಂಟ್ ಅಂದರೆ ಗೊತ್ತದ. ಬಟ್ ನೋಡೋ ಮಟ್ಟಿಗೆ ಅಲ್ಲಿ ಬಾಬಿ ದೇವಲ್ ಕ್ಯಾರೆಕ್ಟರ್
ವೆಲ್ ನೀವು ಶಾಕ್ ಆತ್ರಿ ಬಾಸ್. ಅವ್ನ ಲುಕ್ ನೋಡೋ ಮಟ್ಟಿಗೆ ನೀವು ಅಂಜುತ್ತೀರಿ. ಅವ್ನ ಲುಕ್ ಹಂಗೆ ಪ್ರೆಸೆಂಟೇಷನ್ ಕೊಟ್ರ. ಥೋಡೆ ಆ್ಯಕ್ಷನ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಒಂದು ಬರಫ್ನಲ್ಲಿ ಒಂದು ಸೀನ್ ಅದ, ಅಲ್ಲೆಲ್ಲೋ ಮಂದಿ ಹೆಣ್ಮಕ್ಳು ನಿಂತಾರೆ, ಅವ್ರು ಆ್ಯಕ್ಷನ್ ಮಾಡ್ಲತ್ತಾರ ನೋಡ್ರಿ, ಲಿಟ್ರಲಿ ಬಾಸ್ ಏನು ಮಾಡ್ರಪ್ಪ ಅಂತ ನಮಗೆ ಅನ್ಸೋದು ನೋಡೋ ಮಟ್ಟಿಗೆ ಸ್ಕ್ರೀನ್ ಮೇಲೆ. ಓಕೆನಾ. ಸೆಕೆಂಡ್ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅಡವಿದ ಪೂರ ಆ್ಯಕ್ಷನ್ ಎಲ್ಲ ಯೂಸ್ ಮಾಡ್ಕೊತ ನೋಡಿ, ಬೇರೆ ಬೇರೆ ಪ್ರಾಣಿದೆಲ್ಲ ಲಿಟ್ರಲಿ ಅದನ್ನು ಚಲೋ ಪರ್ಫಾರ್ಮೆನ್ಸ್ ಕೊಟ್ಟ ನೋಡೋ ಮಟ್ಟಿಗಲ್ಲಿ. ಬೂಸ್ ಬಂಪ್ಸ್ ಇಲ್ಲಿನೂ ಕ್ರಿಯೇಟ್ ಮಾಡ್ತದೆ ನೋಡೋ ಮಟ್ಟಿಗಲ್ಲಿ. ಅಲ್ಲಿದ್ದಲ್ಲಿ ನಾವು ಮಾತಾಡ್ಬೇಕಂದ್ರೆ ಇಷ್ಟು ಪವರ್ಫುಲ್ ವಿಲನಿಗೆ ತೋರಿಸಿದ ಮೇಲೆ ಲಾಸ್ಟಿಗೆ ಸಿಂಪಲಾ ಅಂತ ನಮಗೆ ಅನಿಸ್ತದ. ಮತ್ತು ಅಲ್ಲಿ ಹಿಸ್ಟ್ರಿ ಬಗ್ಗೆದಾಗಲ್ಲಿ ಏನೂ ತೋರಿಸಿಲ್ಲ. ಸೂರ್ಯ ಅವ್ರದ್ದು ಬೋಧಿಧರ್ಮ ಮೂವಿ ಬಂದಿದ್ದು, ಆ ಫಿಲ್ಮ್ ಒಳಗೆ ಒಂದು ಹಿಸ್ಟ್ರಿ ಬಗ್ಗೆದಾಗಲಿ ಒಂದು ಗುರು ಬಗ್ಗೆದಾಗಲಿ ಆ ಫಿಲ್ಮ್ನಲ್ಲಿ ಪ್ರೆಸೆಂಟೇಷನ್ ಕೊಟ್ಟರು. ಅದರದ್ದೇ ಸೆಕೆಂಡ್ ಪಾರ್ಟ್ ಬಂದಾಗ ನಾ ಅಂತಿನ ಬ್ಲಾಕ್ ಬಸ್ಟರ್ ಮೂವಿ ಆಗ್ತದದು ಬೋಧಿಧರ್ಮ ಬಗ್ಗೆದಾಗಲಿ. ಬಟ್ ಈ ಫಿಲ್ಮ್ನಲ್ಲಿ ಹಿಸ್ಟ್ರಿ ಬಗ್ಗೆದಾಗಿಲ್ಲ, ದೇವ್ರ ಬಗ್ಗೆದಾಗಿಲ್ಲ, ಎದ್ರ ಬಗ್ಗೆದಾಗಿಲ್ಲ. ಓಕೆ, ಒಂದು ಗ್ರೂಪ್ಸ್ಗಳವ, ಬೇರೆ ಬೇರೆ ಗ್ರೂಪ್ಗಳೆಲ್ಲ ಇಂಟ್ರೊಡ್ಯೂಸ್ ಕೊಟ್ರಿ. ಬಟ್ ಲಾರ್ಡ್ ಪರ್ಫಾರ್ಮೆನ್ಸ್ ಅದ ಇಲ್ಲಿ. ದೇವಿಶ್ರೀ ಪ್ರಸಾದ್ ಬೀಜಮ್ ಸಾಲಿಡ್ ಅಂತ ಕೊಟ್ರ. ಅವ್ರು ಬೀಜಮ್ ಎಲ್ಲಿ ಕಡಿಮೆ ಮಾಡಿಲ್ಲ, ಸೌಂಡ್ ಡಿಸೈನ್ ಹೆಂಗೆ ಕೊಡ್ಬೇಕು ಆ ಥರ ಅಂತ ಅವ್ರು ಕೊಟ್ರ. ಅವ್ರದ್ದೇನು ವರ್ಕ್ ಅದ ಪರ್ಫೆಕ್ಟ್ ಅಂತ ಅವ್ರು ಮಾಡ್ಯಾರ. ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಲಾರ್ಡ್ ಕೊಡ್ತಾನೆ ನೋಡಿ ಸೌಂಡ್ ಡಿಸೈನ್ ಒಳಗೆ. ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ಮೂವಿ ಡಿಸಪಾಯಿಂಟ್ ಮಾಡಲ್ಲ, ಬಟ್ ಇಲ್ಲಿ ಲಾರ್ಡ್ ಪರ್ಫಾರ್ಮೆನ್ಸ್ ಇರ್ತಲ್ಲ ಸ್ವಲ್ಪ ಇಲ್ಲಿ ಡಿಸಪಾಯಿಂಟ್ ಮಾಡ್ತದೆ. ಬಾಕಿ ಓವರಾಲ್ ನಾವು ಮಾತಾಡ್ಬೇಕಂದ್ರೆ ಫಿಲ್ಮ್ ಒಂದು ಎಂಟರ್ಟೈನ್ಮೆಂಟ್ ಮಾಸ್ ಆ್ಯಕ್ಷನ್ ಮೂವಿ ಆದ, ಒಂದು ಹಿಸ್ಟ್ರಿ ಮೇಲೆ ಮೂವಿ ತಂದ್ರಲ್ಲ 1000 ವರ್ಷ ಪೈಲೆ ಅಂತ. ಇಲ್ಲಿ ಮೂವಿ ಅಂತ ಡಿಸಪಾಯಿಂಟ್ ಮಾಡಲ್ಲ. ಓಕೆನಾ. ಹಾರ್ಡ್ ವರ್ಕ್ ನಮಗೆ ಕಾಣ್ತದ, ಇದು ಪಾಯಿಂಟ್ ಅಂತ ಅದ. ಮತ್ತು ನಾವು ಮಾತಾಡ್ಬೇಕಂದ್ರೆ ಫಿಲ್ಮ್ನಲ್ಲಿ ಒಂದು ಕ್ಯಾಮಿಯೋನು ಅದ, ಅದು ಕ್ಯಾಮಿಯೋನು ಸಾಲಿಡ್ ಕೊಟ್ರೆ. ಓಕೆನಾ. ಅವ್ನ ಲುಕ್ ವೈಸ್ನೂ ಆಗಲಿ, ಅವ್ರ ಎಂಟ್ರಿನ ಆಗಲಿ, ಅವ್ರ ಎಕ್ಸ್ಪ್ರೆಷನ್ ಆಗಲಿ, ಅದು ನೋಡೋ ಮಟ್ಟಿಗೆ ಇಲ್ಲಿ ಬೂಸ್ ಬಂಪ್ಸ್ ಅಂತಗೆ ಕ್ರಿಯೇಟ್ ಮಾಡ್ತಾರೆ. ಮತ್ತು ಇದು ಸೆಕೆಂಡ್ ಪಾರ್ಟ್ನೂ ಬರ್ತದೆ. ಸೆಕೆಂಡ್ ಪಾರ್ಟ್ ಇದು ಮೂವಿ ಕಲೆಕ್ಷನ್ ಹೆಂಗೆ ಮಾಡ್ತದೆ ಇನ್ನೊಂದು ವಾರದ ನಮಗೆ ಗೊತ್ತದೆ. ಯಾಕಂದ್ರೆ ಫ್ರೈಡೇ ಸ್ಯಾಟರ್ಡೇ ಸಂಡೇ 3 days ಹಾಲಿಡೇ ಅದಲ್ಲ. ಇಲ್ಲಿ ಕಲೆಕ್ಷನ್ ಹೆಂಗೆ ಮಾಡ್ತದೆ ಇದು ಮೂವಿ ಒಂದು ವಾರದಾಗ ರೆಸ್ಪಾನ್ಸ್ ನಮಗೆ ಗೊತ್ತದ. ಬಟ್ ನನಗಂತೂ ಮೂವಿ ಓಕೆ ನನಗೆ ಅನ್ಸದ, ಡಿಸಪಾಯಿಂಟ್ನೂ ಮಾಡಿಲ್ಲ. ಬಟ್ ಲಾರ್ಡ್ ಪರ್ಫಾರ್ಮೆನ್ಸ್ ನನಗೆ ಅನಿಸಿತು. ಓಕೆ, ಸೂರ್ಯ ಪರ್ಫಾರ್ಮೆನ್ಸ್ ಆಗಲಿ, ಇಲ್ಲಿ ಶಿವ ಡೈರೆಕ್ಷನ್ ಆಗಲಿ, ಇದು ಮೂವಿ ನನಗಂತ ಓಕೆ ನನಗೆ ಅನ್ಸಿದೆ. ನೀವಿಗಿನ ಇದು ಮೂವಿ ನೋಡಿದ್ಮೇಲೆ ನಿಮಗೆ ಅನ್ಸದ ಕಾಮೆಂಟ್ ಮಾಡಿರಿ. ಹಾಯ್ ಗೈಸ್, ಸೂರ್ಯ ಅವ್ರದ್ದು ಕಂಗುವಾ ಮೂವಿ ನೋಡ್ಲಿಕ್ಕೆ ಬಂದಿನ 11:15 ಶೋ ಅದ. ತೆಲುಗುದಾಗ ಶೋ ಅಂತ ಸಿಗಲಿಲ್ಲ, ಅಂದ್ರೆ ಮುಟ್ಟ ದೂರದ್ದು ಥಿಯೇಟ್ರ್ಗಳು. ಸೊ ನಾ ಹಿಂದಿದಾಗೆ 2Dದಾಗೆ ನೋಡ್ಲಿಕ್ಕೆ ಬಂದಿನ. ಸೊ ಥಿಯೇಟ್ರ್ ರೆಸ್ಪಾನ್ಸ್ ನೋಡಿರಿ.